ಹಬ್ಬಗಳಿಗೆ ಸ್ಪೆಷಲ್ ಆಗಿ ಹಾಗೆ ಸಂಜೆ ಸ್ನಾಕ್ಸ್ ಗಳಿಗೆ ಮಾಡುವಂತಹ ರುಚಿಯಾದ ಉದ್ದಿನ ಬೇಳೆ ಮುರ್ಕನ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವು ಈ ಮುರ್ಕನ್ನ ಯಾವ ಹಬ್ಬಗಳಿಗೆ ಬೇಕಾದ್ರೂ ಮಾಡ್ಕೊಳ್ಬಹುದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ. ಇದರ ಟೇಸ್ಟು ಅಷ್ಟು ಚೆನ್ನಾಗಿರತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಈ ಮುರ್ಕನ್ನ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಮುರ್ಕನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದ್ಲಿಗೆ ಉದ್ದಿನ ಬೇಳೆನ ನೆನ್ಸಿಡ್ಬೇಕು. ಒಂದ್ 3ರಿಂದ 4 ಗಂಟೆ ಉದ್ದಿನ ಬೇಳೆನ ನೀರಲ್ಲಿ ನೆನ್ಸಿಟ್ಟಿದ್ದೆ. ನಾನಿಲ್ಲಿ ಅರ್ಧ ಕಪ್ ಉದ್ದಿನ ಬೇಳೆನ 4 ಕವರ್ ನೆನ್ಸಿಟ್ಟಿದ್ದೆ. ಈಗ ಅದನ್ನ ಬೇಯಿಸ್ಕೊಳ್ಬೇಕು. ನೆನ್ಸಿರೋ ಉದ್ದಿನ ಬೇಳೆನ ಒಂದ್ ಕುಕ್ಕರ್ಗೆ ಹಾಕೊಳ್ಳಿ. ಅರ್ಧ ಕಪ್ ಉದ್ದಿನ ಬೇಳೆಗೆ ಅದೇ ಕಪ್ಪಲ್ಲಿ 1 ಕಪ್ಪು ನೀರನ್ನ ಹಾಕೊಳ್ಬೇಕು. ನೀರನ್ನ ಹಾಕೊಂಡಾದ್ಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು 4 ವಿಷಲು ಬೇಯಿಸ್ಕೊಳ್ಳಿ. ಈಗ 4 ವಿಷಲ್ ಆಗಿದೆ. ಉದ್ದಿನ ಬೇಳೆ ಚೆನ್ನಾಗಿ ಬೆಂದಿದೆ. ಉದ್ದಿನ ಬೇಳೆ ತಣ್ಣಗಾಗ್ಲಿಕ್ ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು. ಒಂದ್ ಮಿಕ್ಸಿ ಜಾರಿಗೆ ಉದ್ದಿನ ಬೇಳೆನ ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ನೈಸ್ ಆಗಿ ಮಿಕ್ಸಿ ಮಾಡ್ಕೊಳ್ಬೇಕು. ಒಂದು ಕೂಡ ಬೇಳೆಗಳು ಉಳಿಬಾರ್ದು, ತರಿ ತರಿ ಆಗ್ಬಾರ್ದು. ಜಾಸ್ತಿ ನೀರನ್ನೆಲ್ಲ ಹಾಕೊಳ್ಬೇಡಿ, ತೆಳು ಎಲ್ಲ ಆಗ್ಬಾರ್ದು ಇದು. ಈಗ ಮಿಕ್ಸಿ ಮಾಡ್ಕೊಂಡಿರೋ ಉದ್ದಿನ ಬೇಳೆನ ಒಂದ್ ಬೌಲಿಗೆ ಹಾಕೊಳ್ಬೇಕು. ನಾವು ತಗೊಂಡಿರೋ ಉದ್ದಿನ ಬೇಳೆಯ ಬೌಲ್ ಏನಿದೆಯಲ್ಲ ಕಪ್ಪು, ಅದೇ ಕಪ್ಪಲ್ಲಿ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಬೇಕು. ಅರ್ಧ ಕಪ್ ಉದ್ದಿನ ಬೇಳೆಗೆ 1.5 ಕಪ್ಪು ಅಕ್ಕಿ ಹಿಟ್ಟು. 1 ಟೇಬಲ್ ಸ್ಪೂನು ಬಿಳಿ ಎಳ್ಳು, ರುಚಿಗೆ ಎಷ್ಟು ಬೇಕೋ ಉಪ್ಪು, 1 ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವೈನ್, ಓಂಕಾಳ್ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಕೈಯಲ್ಲಿ ಉಜ್ಜಿ ಹಾಕೊಳ್ಬೇಕು. ಫ್ಲೇವರ್ ತುಂಬಾ ಚೆನ್ನಾಗಿರತ್ತೆ ಮುರುಕಲ್ಲಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆನ ಕರಗಿಸಿ ಹಾಕೊಂಡಿದೀನಿ. ನೀವು ಬೆಣ್ಣೆ ಬದಲು ಎಣ್ಣೆನೂ ಹಾಕೊಳ್ಬಹುದು, ಬಟ್ ಬೆಣ್ಣೆ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರತ್ತೆ. ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರೇನು ಆಡ್ ಮಾಡ್ಕೊಳ್ಬೇಡಿ, ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಉದ್ದಲ್ಲಿ ಇರೋ ನೀರಿನ ಅಂಶನೇ ಸಾಕಾಗತ್ತೆ. ಏನಾದ್ರೂ ಗಟ್ಟಿ ಆದ್ರೆ ಸ್ವಲ್ಪ ನೀರನ್ನ ಹಾಕೊಳ್ಳಿ, ಬಟ್ ಮೊದ್ಲೇ ನೀರನ್ನ ಹಾಕೊಳ್ಬೇಡಿ. ನಾನ್ ಹೇಳಿರೋ ಅಳತೆಯಲ್ಲಿ ಮಾಡ್ಕೊಂಡ್ರೆ ನೀರು ಬೇಕಾಗಲ್ಲ. ಇಂಗ್ರೀಡಿಯೆಂಟ್ಸ್ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳ್ಳಿ. ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಹಿಟ್ಟನ್ನ ಸ್ವಲ್ಪ ಸಾಫ್ಟ್ ಆಗೇನೆ ಕಲಿಸ್ಕೊಳ್ಳಿ, ತುಂಬಾ ಗಟ್ಟಿ ಮಾಡ್ಕೊಳ್ಬೇಡಿ. ಈಗ ಹಿಟ್ಟನ್ನ ಕಲಸಿ ಆಗಿದೆ. ಕಲಸಿರೋ ಹಿಟ್ಟನ್ನ ಹಾಗೆ ಇಟ್ರೆ ಮೇಲ್ಗಡೆ ಗಟ್ಟಿ ಆಗತ್ತೆ. ಹಾಗಾಗಿ ಹಿಟ್ಟಿನ ಮೇಲೆ ಒಂದು ಒದ್ದೆ ಬಟ್ಟೆನ ಹಾಕಿ ಇಟ್ಕೊಳ್ಳಿ. ಆಗ ಹಿಟ್ಟು ಗಟ್ಟಿ ಆಗಲ್ಲ, ಸಾಫ್ಟ್ ಆಗೇನೆ ಇರತ್ತೆ. ಈಗ ಮುರ್ಕನ್ನ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ 3 ಹೋಲ್ ಇರೋ ಅಚ್ಚನ್ನ ತಗೊಳ್ಬೇಕು. ಮುರುಕ್ ಮಾಡ್ಲಿಕ್ಕೆ ಇದಕ್ಕೆ ಸ್ವಲ್ಪ ಆಯಿಲ್ ಅನ್ನೆಲ್ಲ ಹಚ್ಚಿ ರೆಡಿ ಮಾಡ್ಕೊಳ್ಬೇಕು. ಯಾರೆಲ್ಲ ಇನ್ನು ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ. ಅಚ್ಚನ್ನ ರೆಡಿ ಮಾಡ್ಕೊಂಡಾದ್ಮೇಲೆ ನಾವು ರೆಡಿ ಮಾಡಿ ಇಟ್ಟಿರೋ ಹಿಟ್ಟನ್ನ ಅಚ್ಚಿಗೆ ಹಾಕೊಳ್ಬೇಕು. ನೋಡಿ, ಎಷ್ಟು ಬೇಕೋ ನೋಡ್ಕೊಂಡು ಹಿಟ್ಟನ್ನ ತಗೊಂಡು ಅಚ್ಚಿಗೆ ಹಾಕೊಳ್ಳಿ. ಅದಾದ್ಮೇಲೆ ತಂಡಿ ಬಟ್ಟೆನ ಅದೇ ರೀತಿ ಕ್ಲೋಸ್ ಮಾಡಿ ಇಡಬೇಕು. ಅವಾಗ ಹಿಟ್ಟು ಗಟ್ಟಿ ಆಗಲ್ಲ, ಇಲ್ಲಾಂದ್ರೆ ಮೇಲ್ಗಡೆ ಗಟ್ಟಿ ಆಗ್ಬಿಡತ್ತೆ. ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ದೇನೆ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರತ್ತೆ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಈಗ ಹಿಟ್ಟನ್ನು ಹಾಕೊಂಡು ಅಚ್ಚನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಈಗ ಮುರ್ಕನ್ನ ಮಾಡ್ಕೊಳ್ಬೇಕು. ಈಗ ರೆಡಿ ಮಾಡ್ಕೊಂಡಿದೀನಿ. ಈ ರೀತಿ ಪ್ಲೇಟ್ಗಳ ಮೇಲೆ ಮುರ್ಕನ್ನ ಮಾಡಿ ಇಟ್ಕೊಳ್ಬೇಕು. ಈ ರೀತಿ ಪ್ಲೇಟ್ ಮೇಲೆ ಬಿಟ್ಕೊಂಡ್ರೆ ಮುರ್ಕಿನ ಶೇಪು ಚೆನ್ನಾಗಿ ಬರುತ್ತೆ.
ಹಾಗಾಗಿ ಪ್ಲೇಟ್ ಮೇಲೆ ಮಾಡಿ ಇಟ್ಕೊಳ್ಬೇಕು. ನೋಡಿ, ಈ ರೀತಿ ಮುರುಕನ್ನ ಮಾಡಿ ಇಟ್ಕೊಂಡಿದೀನಿ. ಎಷ್ಟು ಬೇಕು ಅಷ್ಟು ಮಾಡಿ ಇಟ್ಕೊಂಡು ಆಯಿಲಿಗೆ ಬಿಟ್ಟು ಬೇಯಿಸ್ಕೊಳ್ಬೇಕು. ಈಗ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಒಂದ್ ಪಾತ್ರೆಯಲ್ಲಿ ಆಯಿಲ್ ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಆಯಿಲ್ ಬಿಸಿ ಆದ್ಮೇಲೆ ಒಂದೊಂದೇ ಮುರುಕನ್ನ ಕೈಯಲ್ಲಿ ನಿಧಾನಕ್ಕೆ ತಕ್ಕೊಂಡು ಆಯಿಲಿಗೆ ಬಿಟ್ಕೋಬೇಕು. ಮುರುಕು ಆಯಿಲಿಗೆ ಬಿಡುವಾಗ ಆಯಿಲ್ ಚೆನ್ನಾಗಿ ಬಿಸಿ ಆಗಿರ್ಬೇಕು. ಆಯಿಲಿಗೆ ಬಿಟ್ಟಾದ್ಮೇಲೆ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ. ಮುರುಕು ಕಲರ್ ಚೇಂಜ್ ಆಗಬಾರ್ದು. ಮುರುಕು ಬಿಟ್ಟು 2 ನಿಮಿಷ ಹಾಗೆ ಬಿಡಿ. 2 ನಿಮಿಷ ಆದ್ಮೇಲೆ ತಿರ್ಸಿ ಬೇಯಿಸ್ಕೊಳ್ಳಿ. ಆಯಿಲ್ ಅಲ್ಲಿ ಬರ್ತಿದ್ದಂತಹ ಗುಳ್ಳೆಗಳು ಸ್ಟಾಪ್ ಆಗ್ಬೇಕು. ಆಗ ಮುರುಕು ಬೆಂದಿದೆ ಅಂತ. ಈಗ ಮುರುಕನ್ನ ತಕ್ಕೊಳ್ಳೋಣ. ಟೇಸ್ಟಿಯಾದ ಉದ್ದಿನ ಬೇಳೆ ಮುರುಕು ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.